63 ಡೇಸು ಶೂಟ್ ಆಗಿದೆ. ಬ್ಯಾಂಗ್ಳೂರಲ್ಲಿ ಒಂದಷ್ಟು ಕಡೆ ಸೆಟ್ ಹಾಕಿದ್ವಿ. ದೆನ್ ಮೈಸೂರಲ್ಲಿ ಲಾಸ್ಟ್ ಶೆಡ್ಯೂಲ್ ಮುಗಿಸಿದ್ವಿ. ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದಾಗಲೇ ಒಂದು 7 to 8 ಡೇಸ್ ಮೇಜರ್ ಪೋರ್ಷನ್ ಒಂದು ಪೆಂಡಿಂಗ್ ಇತ್ತು. ಅದಕ್ಕೋಸ್ಕರ ಮೈಸೂರಲ್ಲಿ ಸೆಟ್ ಹಾಕಿ ತುಂಬ ಅದ್ದೂರಿಯಾಗಿ ಶೂಟ್ ಮಾಡಿದ್ವಿ. ಕಿಶೋರ್ ಸರ್ ಆಗಿರ್ಬೋದು, ರಮೇಶೇಂದ್ರ ಅವರಾಗಿರ್ಬೋದು, ಮಿತ್ರ ಅವರಾಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಆ ಕ್ಲೈಮ್ಯಾಕ್ಸನ್ನು ಸಕ್ಕತ್ತಾಗಿ ಮಾಡಿಕೊಟ್ರು. ತುಂಬ ಖುಷಿ ಇದೆ ಇಡೀ ಟೀಮ್ಗೆ. 63 ಡೇಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ತುಂಬ ಆನೆಸ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅನ್ನಿಸ್ತು. ಅದಕ್ಕೆ ನಾವೆಲ್ಲ ಸಿನಿಮಾ ಮುಗಿಸಿ ಪ್ರಮೋಷನ್ ಮಾಡೋಣ ಅಂದ್ವಿ. ದೆನ್ ಇಲ್ಲಿಗೆ ಅಂತ ಬಂದರೆ ತುಂಬ ಪಾಸಿಟಿವ್ ಪ್ಲೇಸ್ ಇದು. ದೆನ್ ಸಿನಿಮಾದವ್ರಿಗೆ ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಮಾಡಿರೋ ಸಿನಿಮಾ ಅಷ್ಟಕ್ಕಷ್ಟು ಹಿಟ್ಟಾಗಿದೆ. ತುಂಬ ಚೆನ್ನಾಗಾಗತ್ತೆ. ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತ ನಮ್ಮ ನಂಬಿಕೆ. ಸೊ ಆ ರೀಸನ್ಗೋಸ್ಕರನೇ ಇಲ್ಲಿಂದನೇ ಇವತ್ತು ಅಫಿಷಿಯಲಾಗಿ ಪ್ರೆಸ್ ಮೀಟ್ಗಳು ಮತ್ತು ಪ್ರಮೋಷನ್ಗಳು. ಅಂದರೆ ತುಂಬ ಸೆಟ್ಗಳು ಹಾಕಿದ್ವಿ, ವೆದರ್ ಸಪೋರ್ಟ್ ಮಾಡಲಿಲ್ಲ. ಒಂದು 3 to 4 ಡೇಸ್ ಎಕ್ಸ್ಟ್ರಾ ಆಯಿತು ಅಷ್ಟೇ. ಅನ್ನೋದು ಬಿಟ್ಟರೆ ಪ್ರಾಪರಾಗಿ ನಾವು ಅಂದ್ಕೊಂಡಂಗೆ ಮಾಡಿದ್ದೀವಿ. ಖಂಡಿತವಾಗ್ಲೂ ಪ್ಯಾರಲಲಾಗಿ ಎಲ್ಲ ಒಟ್ಟಿಗೆ ಮಾಡಿದ್ವಿ. ಎಡಿಟಿಂಗ್ ಕೂಡ ಆಯಿತು. ಕೆಲವೊಂದು ಡಬ್ಬಿಂಗ್ ಹಂತಕ್ಕೂ ಹೋಗಿದೆ. ನೆಕ್ಸ್ಟ್ ದಿನಗಳಲ್ಲಿ ಡಬ್ಬಿಂಗ್ ಆಗಿರ್ಬೋದು, ನಮ್ಮ ಸಿನಿಮಾ ಅಪ್ಡೇಟ್ಗಳು ಏನೇನಾಗುತ್ತೆ ಅದನ್ನೆಲ್ಲ ಪಕ್ಕ ಕೊಟ್ಕೊಂಡು ನಮ್ಮ ಫಸ್ಟ್ ಪಾಯಿಂಟ್ ನಾವು ಯೋಚನೆ ಮಾಡಿದ್ದೇನೆ, ನಮ್ಮ ಈ ಪ್ರಾಜೆಕ್ಟ್ ಆದಮೇಲೆ ನಾವು ಯಾರಿಗೂ ಬ್ಲೇಮ್ ಮಾಡೋಲ್ಲ. ತಪ್ಪೋ ಸರಿನೋ ಎರಡು ನಾವೇ ಅನ್ಭವಿಸೋಣ. ಒಳ್ಳೇದಾದರೂ ನಮಗೆ ಆಗಲಿ, ಏನಾದ್ರು ಪ್ರಾಬ್ಲಮ್ ಆದರೂ ನಾವೇ ಅದನ್ನು ತಿದ್ಕೊಳ್ಳೋಣ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ, ಯಾಕೆಂದರೆ ಒಂದು ದೊಡ್ಡ ಜರ್ನಿ ನಮ್ಮಿಬ್ಬರದು, ಒಂದು 7-8 ವರ್ಷದ ಫ್ರೆಂಡ್ಶಿಪ್ಪು. ಸೊ ಈ ಜರ್ನಿಲಿ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ನೋಡಿದ್ದೀವಿ, ಅವ್ರದ್ದೇ ಆಗ್ಬೋದು, ನಮ್ಮದೇ ಆಗ್ಬೋದು. ಸೊ ನಮ್ಗೆ ಅನಿಸಿದ್ದು ನಾವೇ ಯಾಕೆ ಒಂದು ಪ್ರಾಜೆಕ್ಟು ನಮ್ಮ ಜವಾಬ್ದಾರಿ ತೊಗೊಂಡು ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಜೊತೆ ಕೂತ್ಕೊಂಡು ವರ್ಕ್ ಮಾಡ್ಕೊಂಡು ಹೋಗೋಣ ಅಂತ. ಟಚ್ವುಡ್ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಆಗಿ ಬಂತು. ಕ್ಲಾರಿಟಿಯಿಂದ ಕೆಲಸ ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ನೋದೊಂದು ಎಕ್ಸ್ಪೀರಿಯೆನ್ಸ್ ಇದು. ತುಂಬ ಕ್ಲಾರಿಟಿಯಿಂದ ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಇದ್ದಕ್ಕೆ ನಮಗೆ ತುಂಬ ಈಸಿ ಆಯಿತು. ಆಮೇಲೆ ಏನು ಬೇಕು ಏನು ಬೇಡ ಪ್ರಾಜೆಕ್ಟ್ಗೆ ಇಲ್ಲಿ ಏನೂ ಎಕ್ಸ್ಟ್ರಾ ಅಲ್ಲ, ಕಂಟೆಂಟ್ ಒಂದೇ ನಮಗೆ ಮೇನ್ ಅಂತ ನಾವು ಫಸ್ಟ್ ಡೇ ಒನ್ನಿಂದ ಕ್ಲಾರಿಟಿಯಿಂದ ಹೋಗಿದ್ದರಿಂದ ಅದರಿಂದ ಅದೇ ರೀತಿ ವರ್ಕ್ ಮಾಡಿದ್ವಿ. ಆಕ್ಟಿಂಗ್ ಮಾಡೋದಕ್ಕೆ, ಡೈರೆಕ್ಷನ್ ಮಾಡೋದಕ್ಕೆ, ಇನ್ನೇನು ಬರೆಯೋದಕ್ಕೆ, ಓದೋದಕ್ಕೆ ಕೆಲವೊಂದು ಸ್ಫೂರ್ತಿ, ನಿರ್ಮಾಣ ಮಾಡೋದಕ್ಕೆ ಯಾವ್ದಾರ ಸಂಸ್ಥೆ ನಿಮ್ಗೆ ಸ್ಫೂರ್ತಿ ಇದೆಯಾ? ನಮ್ಮ ಬ್ಯಾಡ್ ಎಕ್ಸ್ಪೀರಿಯನ್ಸ್ಗಳೇ ಸ್ಫೂರ್ತಿ. ಅಂದರೆ ಕೆಲವೊಂದು ಸರಿ ಅನ್ಸೋದಲ್ಲ ನಮಗೂ ಆರ್ಟಿಸ್ಟ್ ಆದಾಗ, ಇಲ್ಲಿ ಒಂದು ಸ್ವಲ್ಪ ನಾವು ನಿಂತಿದ್ದಿದ್ರೆ ಚೆನ್ನಾಗಾಗ್ತಿತ್ತು ಅಂತ. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ಗಳು ತೊಗೊಂಡು ಈ ಸಿನಿಮಾದಲ್ಲಿ ಅದು ಯಾವುದೂ ಆಗಕ್ಕೆ ಬಿಟ್ಟಿಲ್ಲ. ಆ ಟೈಮಲ್ಲಿ ತುಂಬ ಯೋಚನೆ ಮಾಡಿದ್ದೀರಾ? ತುಂಬ ಯೋಚನೆ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ದೀವಿ. ಪ್ರೊಡಕ್ಷನ್ ಮಾಡೋದು ತುಂಬ ದೊಡ್ಡ ವಿಚಾರ. ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡು ಮಾಡೋದು ಅದಕ್ಕಿಂತ ದೊಡ್ಡ ವಿಚಾರ. ಸೊ ನಾಲೆಡ್ಜ್ ಇಟ್ಕೊಂಡು ಒಂದು ಈಕ್ವಲ್ ಮೈಂಡ್ ಆಗಿರುವಂಥ ಎಲ್ಲ ಪ್ರತಿಯೊಬ್ಬರು ಫ್ರೆಂಡ್ಸ್ಗಳು ಸೇರಿ ಮಾಡಿರೋದ್ರಿಂದ ಇಲ್ಲಿ ಯಾವುದು ಲೂಪ್ ಹೋಲ್ಸ್ ಇಲ್ಲದೆ ಸಿನಿಮಾ ಕತೆ ಬಿಟ್ಟು ಬೇರೆ ಯಾವುದನ್ನು ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಿಲ್ಲ. ನಾವು ಕತೆಗೆ ಏನು ಬೇಕೋ ಅದನ್ನು ಮಾತ್ರ ಮಾಡಿದ್ದೀವಿ. ಡೈರೆಕ್ಟರ್ ಏನು ನಮ್ಗೆ ಹೇಳಿದ್ರು ಅದನ್ನು ಮಾತ್ರ ನಾವು ಸಿನಿಮಾ ಮಾಡಿದ್ದೀವಿ. ಸೊ ತುಂಬ ಖುಷಿ ಇದೆ ಇಡೀ ತಂಡಕ್ಕೆ. ಕಮಲಾದೇವಿಯ ದರ್ಶನ ಯಾವಾಗ? ಇದೇ ವರ್ಷ ಎಲ್ಲ ಅಂದ್ಕೊಂಡಂಗಾದರೆ 2-3 ತಿಂಗಳು ಸದ್ಯದಲ್ಲೇ ಬಂದ್ಬಿಡ್ತೀವಿ. ಬರ್ತೀವಿ. ದಸರಾ, ದೀಪಾವಳಿ ಇದರದೆಲ್ಲ ಯೋಚನೆ ಇದೆಯಾ? ಇಂಥ ದಿನ ಅಂತ ಪರ್ಟಿಕ್ಯುಲರ್ ಆಗಿಲ್ಲ. ನಾವು ಫಸ್ಟ್ ಕಾಪಿ ತೆಗೆದು ನೋಡಿ ಅಂದರೆ ಒಂದು ನನಗನ್ಸಿದ್ದೇನು ಅಂದರೆ ಇಲ್ಲಿ ತುಂಬ ದೊಡ್ಡ ಲೆಕ್ಕಾಚಾರ ಹಾಕ್ತಾರೆ. ದಸರಾ ಬಂದುಬಿಡ್ತೀವಿ, ದೀಪಾವಳಿಗೆ ಬಂದುಬಿಡ್ತೀವಿ ಅಂತ. ಸೊ ಆ ಲೆಕ್ಕಾಚಾರ ಯಾವುದೂ ವರ್ಕ್ ಆಗಲ್ಲ ಸರ್. ಯಾಕಂದರೆ ನಾನು 4 ಸಿನಿಮಾ ರಿಲೀಸ್ ಆಗಿದೆ ನಂದು. ಲೆಕ್ಕಾಚಾರ ಹಾಕಿ ಯಾವತ್ತೂ ಏನಾಗಬೇಕು, ನಮ್ಗೆ ಎಷ್ಟು ದೊರಕಬೇಕು, ಎಷ್ಟು ದಕ್ಕಬೇಕು ಅಷ್ಟೇ ನಮಗೆ ದೊಕ್ಕೋದು. ಸೊ ಯಾವುದೇ ಲೆಕ್ಕಾಚಾರ ಆಗಲ್ಲ. ಸಿನಿಮಾ ಎಷ್ಟು ಜನ ನೋಡ್ತಾರೆ, ಎಷ್ಟು ಪಬ್ಲಿಸಿಟಿ ಆಗುತ್ತೆ, ಆ ಕಂಟೆಂಟ್ಗೆ ಏನು ಕೆಪಾಸಿಟಿ ಇದೆ, ಅದು 100% ತೊಗೊಂಡೇ ಹೋಗುತ್ತೆ. ಸೊ ಅದಕ್ಕೆ ಸಿನಿಮಾನ ಪ್ರಿಂಟ್ನ ನೋಡಿ ಇವತ್ತಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ, ಸಿನಿಮಾ ಎಷ್ಟು ರೀಚ್ ಆಗುತ್ತೆ, ಎಷ್ಟು ಕೆಪಾಸಿಟಿ ಇದೆ, ಅದು ಅದಕ್ಕೆ ತೊಗೊಂಡು ಹೋಗುತ್ತೆ. ಸೊ ಇದಕ್ಕೆ ಅಂತ ಡೇಟ್ಗಳನ್ನ ನಾವೇನು ವೆಯ್ಟ್ ಮಾಡೋದಿಲ್ಲ. ಸೊ ಒಳ್ಳೆ ಒಂದು ಶುಕ್ರವಾರ, ಒಂದು ಒಳ್ಳೆ ಗುಡ್ ಫ್ರೈಡೇ ದಿನ ಸಿನಿಮಾ ರಿಲೀಸ್. ಸರ್, ನಾನೇನು ಅಂದ್ಕೊಂಡಿದ್ದೆ, ಒಬ್ಬ ಡೈರೆಕ್ಟ್ ಅದನ್ನು ಒಂದು ಕಥೆಯೊಂದು ರೆಡಿ ಮಾಡಿದಾಗ, ಸ್ಕ್ರೀನ್ ಪ್ಲೇ ಅಂತ ಒಂದು ರೆಡಿ ಆದಾಗ ಅದಕ್ಕೆ ಪ್ರೊಡಕ್ಷನ್ ಹೌಸು ಸಪೋರ್ಟು ಭಾಳ ಮುಖ್ಯ ಆಗುತ್ತೆ. ಸೊ ನಮ್ಮ ಪ್ರೊಡಕ್ಷನ್ ಹೌಸು ನನಗೆ ಪ್ರತಿ ಹಂತದಲ್ಲೂ ತುಂಬ ಸಾಥ್ ಕೊಟ್ಟರು. ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಮುಂದಿನ ಹಂತಗಳಲ್ಲಿ ಟೀಸರ್ ಟ್ರೈಲರಲ್ಲಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಸಿನಿಮಾ ಯಾವ ಕ್ವಾಲಿಟಿಯಲ್ಲಿ ಬಂದಿದೆ ಅಂತ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೊಡಕ್ಷನ್ ಹೌಸ್ ನನಗೆ ತುಂಬ ಸಪೋರ್ಟ್ ಆಗಿತ್ತು, ಮತ್ತು ಪ್ರತಿ ಆರ್ಟಿಸ್ಟ್ಗಳು ಕೂಡ. ಸೊ ಅವರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾನು ಏನೊಂದು ಕಲ್ಪನೆಯಲ್ಲಿ ಒಂದೊಂದು ಪಾತ್ರಗಳು ರಚಿಸಿದ್ದೆ, ಆ ಪಾತ್ರಗಳಿಗೆ ಜೀವ ತುಂಬಿ ಮಾಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಟೀಸರು ಟ್ರೈಲರಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ. ಇಂಥದೊಂದು ಪ್ರೊಡಕ್ಷನ್ನು, ಇಂಥದೊಂದು ಹೊಸ ಹುರುಪು, ಹೊಸ ಕನಸು ತಂಡ ಸಿಕ್ಕಿದ್ದು ಒಂದು ನಿರ್ದೇಶಕರಾಗಿ ನಿಮಗೆ ಎಷ್ಟು ಈಸಿ ಆಗಿದೆ, ಎಷ್ಟು ಕಷ್ಟ ಆಗಿದೆ? ಅದರಲ್ಲಿ ನಾನು ಭಾಳ ಅದೃಷ್ಟವಂತ ಅಂತಲೇ ಹೇಳಬೇಕು. ಯಾಕಂದರೆ ಗಜಾರಾಮದಲ್ಲಿ ರಾಜ್ ಸರ್ ಜೊತೆ ನಾನು ಕೆಲಸ ಮಾಡಿದ್ದೆ. ಅಲ್ಲಿ ಅವರು ನನ್ನ ಕೆಲಸ ಗುರುತಿಸಿ ಮತ್ತು ನನಗೆ ಈ ಪ್ರಾಜೆಕ್ಟ್ ಕೊಟ್ಟರು. ಆಮೇಲೆ ಸಚಿನ್ ಸರ್ ಎಂಟ್ರಿ ಆದರು. ಭಾಳ ಖುಷಿ ಇದೆ ಸರ್.
ಸಚಿನ್ ಸರ್ನಂತೂ ನೀವು ಇದರಲ್ಲಿ ಭಾಳ ಖುಷಿ ಪಡ್ತೀರಾ. ಒಂದು ಕಮಲ್ ಅನ್ನೋ ಒಂದು ಪಾತ್ರದಲ್ಲಿ ಭಾಳ ಖುಷಿಯಾಗುತ್ತೆ. ಸರ್ ಜಾವ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಆಗಸ್ಟ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ತುಂಬ ದೊಡ್ಡ ದೊಡ್ಡ ತಾರಾಮಣ ಇದೆ, ಹೇಳ್ತೀನಿ ಸದ್ಯದಲ್ಲೇ. ಕಮಲ್ ಶ್ರೀದೇವಿ ಆಗಿರೋದ್ರಿಂದ ಸದ್ಯಕ್ಕೆ ಇದನ್ನು ಮುಗಿಸೋಣ. ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬರ್ತಿರೋದ್ರಿಂದ ಎಲ್ಲರ ಡೇಟ್ಗಳು ಪ್ರಾಬ್ಲಮ್ಸ್ಗಳಿದೆ. ಎಲ್ಲರೂ ಆಗಸ್ಟಿಂದ ಸಿಗ್ತಿದ್ದಾರೆ. ಆಗಸ್ಟ್ ಫಸ್ಟ್ ವೀಕ್ ಆರ್ ಲಾಸ್ಟ್ ವೀಕಲ್ಲಿ ಒಂದು ಶೆಡ್ಯೂಲ್ ಮುಗಿಸ್ತೀವಿ. 63 ಡೇಸು ಶೂಟ್ ಆಗಿದೆ. ಬ್ಯಾಂಗ್ಳೂರಲ್ಲಿ ಒಂದಷ್ಟು ಕಡೆ ಸೆಟ್ ಹಾಕಿದ್ವಿ. ದೆನ್ ಮೈಸೂರಲ್ಲಿ ಲಾಸ್ಟ್ ಶೆಡ್ಯೂಲ್ ಮುಗಿಸಿದ್ವಿ. ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದಾಗಲೇ ಒಂದು 7 to 8 ಡೇಸ್ ಮೇಜರ್ ಪೋರ್ಷನ್ನು ಒಂದು ಪೆಂಡಿಂಗ್ ಇತ್ತು. ಅದಕ್ಕೋಸ್ಕರ ಮೈಸೂರಲ್ಲಿ ಸೆಟ್ ಹಾಕಿ ತುಂಬ ಅದ್ದೂರಿಯಾಗಿ ಶೂಟ್ ಮಾಡಿದ್ವಿ. ಕಿಶೋರ್ ಸರ್ ಆಗಿರ್ಬೋದು, ರಮೇಶೇಂದ್ರ ಅವರಾಗಿರ್ಬೋದು, ಮಿತ್ರ ಅವರಾಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಆ ಕ್ಲೈಮ್ಯಾಕ್ಸನ್ನು ಸಕ್ಕತ್ತಾಗಿ ಮಾಡಿಕೊಟ್ರು. ತುಂಬ ಖುಷಿ ಇದೆ ಇಡೀ ಟೀಮ್ಗೆ. 63 ಡೇಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ತುಂಬ ಆನೆಸ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅನ್ನಿಸ್ತು. ಅದಕ್ಕೆ ನಾವೆಲ್ಲ ಸಿನಿಮಾ ಮುಗಿಸಿ ಪ್ರಮೋಷನ್ ಮಾಡೋಣ ಅಂದು. ದೆನ್ ಇಲ್ಲಿಗೆ ಅಂತ ಬಂದರೆ ತುಂಬ ಪಾಸಿಟಿವ್ ಪ್ಲೇಸ್ ಇದು. ದೆನ್ ಸಿನಿಮಾದವ್ರಿಗೆ ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಮಾಡಿರೋ ಸಿನಿಮಾ ಅಷ್ಟಕ್ಕಷ್ಟು ಹಿಟ್ಟಾಗಿದೆ. ತುಂಬ ಚೆನ್ನಾಗಾಗತ್ತೆ, ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತ ನಮ್ಮ ನಂಬಿಕೆ. ಸೊ ಆ ರೀಸನ್ಗೋಸ್ಕರನೇ ಇಲ್ಲಿಂದನೇ ಇವತ್ತು ಅಫಿಷಿಯಲಾಗಿ ಪ್ರೆಸ್ ಮೀಟ್ಗಳು ಮತ್ತು ಪ್ರಮೋಷನ್ಗಳು. ಅಂದರೆ ತುಂಬ ಸೆಟ್ಗಳು ಹಾಕಿದ್ವಿ, ವೆದರ್ ಸಪೋರ್ಟ್ ಮಾಡಲಿಲ್ಲ. ಒಂದು 3 to 4 ಡೇಸ್ ಎಕ್ಸ್ಟ್ರಾ ಆಯಿತು ಅಷ್ಟೇ. ಅನ್ನೋದು ಬಿಟ್ಟರೆ ಪ್ರಾಪರಾಗಿ ನಾವು ಅಂದ್ಕೊಂಡಂಗೆ ಮಾಡಿದ್ದೀವಿ. ಖಂಡಿತವಾಗ್ಲೂ ಪ್ಯಾರಲಲಾಗಿ ಎಲ್ಲ ಒಟ್ಟಿಗೆ ಮಾಡಿದ್ವಿ. ಎಡಿಟಿಂಗ್ ಕೂಡ ಆಯಿತು. ಕೆಲವೊಂದು ಡಬ್ಬಿಂಗ್ ಹಂತಕ್ಕೂ ಹೋಗಿದೆ. ನೆಕ್ಸ್ಟ್ ದಿನಗಳಲ್ಲಿ ಡಬ್ಬಿಂಗ್ ಆಗಿರ್ಬೋದು, ನಮ್ಮ ಸಿನಿಮಾ ಅಪ್ಡೇಟ್ಗಳು ಏನೇನಾಗುತ್ತೆ ಅದನ್ನೆಲ್ಲ ಪಕ್ಕ ಕೊಟ್ಕೊಂಡು ಹೋಗ್ತೀವಿ. ನಮ್ಮ ಫಸ್ಟ್ ಪಾಯಿಂಟ್ ನಾವು ಯೋಚನೆ ಮಾಡಿದ್ದೇನೆ, ನಮ್ಮ ಈ ಪ್ರಾಜೆಕ್ಟ್ ಆದಮೇಲೆ ನಾವು ಯಾರಿಗೂ ಬ್ಲೇಮ್ ಮಾಡಲ್ಲ. ತಪ್ಪೋ ಸರಿನೋ ಎರಡು ನಾವೇ ಅನ್ಭವಿಸೋಣ. ಒಳ್ಳೇದಾದರೂ ನಮಗೆ ಆಗಲಿ, ಏನಾದ್ರು ಪ್ರಾಬ್ಲಮ್ ಆದರೂ ನಾವೇ ಅದನ್ನು ತಿದ್ಕೊಳ್ಳೋಣ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ, ಯಾಕೆಂದರೆ ಒಂದು ದೊಡ್ಡ ಜರ್ನಿ ನಮ್ಮಿಬ್ಬರದು, ಒಂದು 7-8 ವರ್ಷದ ಫ್ರೆಂಡ್ಶಿಪ್. ಸೊ ಈ ಜರ್ನಿಲಿ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ನೋಡಿದ್ದೀವಿ, ಅವ್ರದ್ದೇ ಆಗ್ಬೋದು, ನಮ್ಮದೇ ಆಗ್ಬೋದು. ಸೊ ನಮ್ಗೆ ಅನಿಸಿದ್ದು ನಾವೇ ಯಾಕೆ ಒಂದು ಪ್ರಾಜೆಕ್ಟು ನಮ್ಮ ಜವಾಬ್ದಾರಿ ತೊಗೊಂಡು ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಜೊತೆ ಕೂತ್ಕೊಂಡು ವರ್ಕ್ ಮಾಡ್ಕೊಂಡು ಹೋಗೋಣ ಅಂತ. ಟಚ್ವುಡ್ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂತು. ಕ್ಲಾರಿಟಿಯಿಂದ ಕೆಲಸ ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ನೋದೊಂದು ಎಕ್ಸ್ಪೀರಿಯೆನ್ಸ್ ಇದು. ತುಂಬ ಕ್ಲಾರಿಟಿಯಿಂದ ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಇದ್ದಕ್ಕೆ ನಮಗೆ ತುಂಬ ಈಸಿ ಆಯಿತು. ಆಮೇಲೆ ಏನು ಬೇಕು ಏನು ಬೇಡ ಪ್ರಾಜೆಕ್ಟ್ಗೆ ಇಲ್ಲಿ ಏನೂ ಎಕ್ಸ್ಟ್ರಾ ಅಲ್ಲ, ಕಂಟೆಂಟ್ ಒಂದೇ ನಮಗೆ ಮೇನ್ ಅಂತ ನಾವು ಫಸ್ಟ್ ಡೇ ಒನ್ನಿಂದ ಕ್ಲಾರಿಟಿಯಿಂದ ಹೋಗಿದ್ದರಿಂದ ಅದರಿಂದ ಅದೇ ರೀತಿ ವರ್ಕ್ ಮಾಡಿದ್ವಿ. ಆಕ್ಟಿಂಗ್ ಮಾಡೋದಕ್ಕೆ, ಡೈರೆಕ್ಷನ್ ಮಾಡೋದಕ್ಕೆ, ಇನ್ನೇನು ಬರೆಯೋದಕ್ಕೆ, ಓದೋದಕ್ಕೆ ಕೆಲವೊಂದು ಸ್ಫೂರ್ತಿ, ನಿರ್ಮಾಣ ಮಾಡೋದಕ್ಕೆ ಯಾವ್ದಾರ ಸಂಸ್ಥೆ ನಿಮ್ಗೆ ಸ್ಫೂರ್ತಿ ಇದೆಯಾ? ನಮ್ಮ ಬ್ಯಾಡ್ ಎಕ್ಸ್ಪೀರಿಯನ್ಸ್ಗಳೇ ಸ್ಫೂರ್ತಿ. ಅಂದರೆ ಕೆಲವೊಂದು ಸರಿ ಅನ್ಸತ್ತಲ್ಲ ನಮಗೂ ಆರ್ಟಿಸ್ಟ್ ಆದಾಗ, ಇಲ್ಲಿ ಒಂದು ಸ್ವಲ್ಪ ನಾವು ನಿಂತಿದ್ದಿದ್ರೆ ಚೆನ್ನಾಗಾಗ್ತಿತ್ತು ಅಂತ. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ಗಳು ತೊಗೊಂಡು ಈ ಸಿನಿಮಾದಲ್ಲಿ ಅದು ಯಾವುದೂ ಆಗಕ್ಕೆ ಬಿಟ್ಟಿಲ್ಲ. ಆ ಟೈಮಲ್ಲಿ ತುಂಬ ಹಂಗಾರೆ ಯೋಚನೆ ಮಾಡಿದ್ದೀರಾ? ತುಂಬ ಯೋಚನೆ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ದೀವಿ. ಪ್ರೊಡಕ್ಷನ್ ಮಾಡೋದು ತುಂಬ ದೊಡ್ಡ ವಿಚಾರ. ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡು ಮಾಡೋದು ಅದಕ್ಕಿಂತ ದೊಡ್ಡ ವಿಚಾರ. ಸೊ ನಾಲೆಡ್ಜ್ ಇಟ್ಕೊಂಡು ಒಂದು ಈಕ್ವಲ್ ಮೈಂಡ್ ಆಗಿರುವಂಥ ಎಲ್ಲ ಪ್ರತಿಯೊಬ್ಬರು ಫ್ರೆಂಡ್ಸ್ಗಳು ಸೇರಿ ಮಾಡಿರೋದ್ರಿಂದ ಇಲ್ಲಿ ಯಾವುದು ಲೂಪ್ ಹೋಲ್ಸ್ ಇಲ್ಲದೆ ಸಿನಿಮಾ ಕತೆ ಬಿಟ್ಟು ಬೇರೆ ಯಾವುದನ್ನು ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಿಲ್ಲ. ನಾವು ಕತೆಗೆ ಏನು ಬೇಕೋ ಅದನ್ನು ಮಾತ್ರ ಮಾಡಿದ್ದೀವಿ. ಡೈರೆಕ್ಟರ್ ಏನು ನಮ್ಗೆ ಹೇಳಿದ್ರು ಅದನ್ನು ಮಾತ್ರ ನಾವು ಸಿನಿಮಾ ಮಾಡಿದ್ದೀವಿ. ಸೊ ತುಂಬ ಖುಷಿ ಇದೆ ಇಡೀ ತಂಡಕ್ಕೆ. ಕಮಲಾದೇವಿಯ ದರ್ಶನ ಯಾವಾಗ ಆಗುತ್ತೆ? ಇದೇ ವರ್ಷ ಎಲ್ಲ ಅಂದ್ಕೊಂಡಂಗಾದರೆ 2-3 ತಿಂಗಳು ಸದ್ಯದಲ್ಲೇ ಬಂದ್ಬಿಡ್ತೀವಿ. ಬರ್ತೀವಿ. ದಸರಾ, ದೀಪಾವಳಿ ಈ ಥರದ್ದೆಲ್ಲ ಯೋಚನೆ ಇದೆಯಾ? ಇಂಥ ದಿನ ಅಂತ ಪರ್ಟಿಕ್ಯುಲರ್ ಆಗಿಲ್ಲ. ನಾವು ಫಸ್ಟ್ ಕಾಪಿ ತೆಗೆದು ನೋಡಿ ಡೇಟ್ ಅಂದರೆ ಒಂದು ನನಗನ್ಸಿದ್ದೇನು ಅಂದರೆ ಇಲ್ಲಿ ತುಂಬ ದೊಡ್ಡ ಲೆಕ್ಕಾಚಾರ ಹಾಕ್ತಾರೆ. ದಸರಾ ಬಂದುಬಿಡ್ತೀವಿ, ದೀಪಾವಳಿಗೆ ಬಂದುಬಿಡ್ತೀವಿ ಅಂತ. ಸೊ ಆ ಲೆಕ್ಕಾಚಾರ ಯಾವುದೂ ವರ್ಕ್ ಆಗಲ್ಲ ಸರ್. ಯಾಕಂದರೆ ನಾನು 4 ಸಿನಿಮಾ ರಿಲೀಸ್ ಆಗಿದೆ ನಂದು. ಲೆಕ್ಕಾಚಾರ ಹಾಕಿ 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 ಯಾವತ್ತೂ ಏನಾಗಬೇಕು, ನಮ್ಗೆ ಎಷ್ಟು ದೊರಕಬೇಕು, ಎಷ್ಟು ದಕ್ಕಬೇಕು ಅಷ್ಟೇ ನಮಗೆ ದಕ್ಕೋದು. ಸೊ ಯಾವುದೇ ಲೆಕ್ಕಾಚಾರ ಆಗಲ್ಲ. ಸಿನಿಮಾ ಎಷ್ಟು ಜನ ನೋಡ್ತಾರೆ, ಎಷ್ಟು ಪಬ್ಲಿಸಿಟಿ ಆಗುತ್ತೆ, ಆ ಕಂಟೆಂಟ್ಗೆ ಏನು ಕೆಪಾಸಿಟಿ ಇದೆ ಅದು 100% ತೊಗೊಂಡೇ ಹೋಗುತ್ತೆ. ಸೊ ಅದಕ್ಕೆ ಸಿನಿಮಾನ ಪ್ರಿಂಟ್ನ ನೋಡಿ ಇವತ್ತಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ, ಸಿನಿಮಾ ಎಷ್ಟು ರೀಚ್ ಆಗುತ್ತೆ, ಎಷ್ಟು ಕೆಪಾಸಿಟಿ ಇದೆ ಅದು ಅದಕ್ಕೆ ತೊಗೊಂಡು ಹೋಗುತ್ತೆ. ಸೊ ಇದಕ್ಕೆ ಅಂತ ಡೇಟ್ಗಳನ್ನ ನಾವೇನು ವೆಯ್ಟ್ ಮಾಡೋದಿಲ್ಲ. ಸೊ ಒಳ್ಳೆ ಒಂದು ಶುಕ್ರವಾರ, ಒಂದು ಒಳ್ಳೆ ಗುಡ್ ಫ್ರೈಡೇ ದಿನ ಸಿನಿಮಾ ರಿಲೀಸ್. ಸರ್ ನಾನೇನು ಅಂದ್ಕೊಂಡಿದ್ದೆ, ಒಬ್ಬ ಡೈರೆಕ್ಟರ್ ಅದನ್ನು ಒಂದು ಕಥೆಯೊಂದು ರೆಡಿ ಮಾಡಿದಾಗ, ಸ್ಕ್ರೀನ್ ಪ್ಲೇ ಅಂತ ಒಂದು ರೆಡಿ ಆದಾಗ ಅದಕ್ಕೆ ಪ್ರೊಡಕ್ಷನ್ ಹೌಸು ಸಪೋರ್ಟು ಭಾಳ ಮುಖ್ಯ ಆಗುತ್ತೆ. ಸೊ ನಮ್ಮ ಪ್ರೊಡಕ್ಷನ್ ಹೌಸು ನನಗೆ ಪ್ರತಿ ಹಂತದಲ್ಲೂ ತುಂಬ ಸಾಥ್ ಕೊಟ್ಟರು. ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಮುಂದಿನ ಹಂತಗಳಲ್ಲಿ ಟೀಸರ್ ಟ್ರೈಲರಲ್ಲಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಸಿನಿಮಾ ಯಾವ ಕ್ವಾಲಿಟಿಯಲ್ಲಿ ಬಂದಿದೆ ಅಂತ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೊಡಕ್ಷನ್ ಹೌಸ್ ನನಗೆ ತುಂಬ ಸಪೋರ್ಟ್ ಆಗಿತ್ತು. ಮತ್ತು ಪ್ರತಿ ಆರ್ಟಿಸ್ಟ್ಗಳು ಕೂಡ ಸೊ ಅವರು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾನು ಏನೊಂದು ಕಲ್ಪನೆಯಲ್ಲಿ ಒಂದೊಂದು ಪಾತ್ರಗಳು ರಚಿಸಿದ್ದೆ
ಆ ಪಾತ್ರಗಳಿಗೆ ಜೀವ ತುಂಬಿ ಮಾಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಟೀಸರು ಟ್ರೈಲರಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ. ಇಂಥದೊಂದು ಪ್ರೊಡಕ್ಷನ್ನು, ಇಂಥದೊಂದು ಹೊಸ ಹುರುಪು, ಹೊಸ ಕನಸು ತಂಡ ಸಿಕ್ಕಿದ್ದು ಒಂದು ನಿರ್ದೇಶಕರಾಗಿ ನಿಮಗೆ ಎಷ್ಟು ಈಸಿ ಆಗಿದೆ, ಎಷ್ಟು ಕಷ್ಟ ಆಗಿದೆ? ಅದರಲ್ಲಿ ನಾನು ಭಾಳ ಅದೃಷ್ಟವಂತ ಅಂತಲೇ ಹೇಳಬೇಕು. ಯಾಕಂದರೆ ಗಜಾರಾಮದಲ್ಲಿ ರಾಜ್ ಸರ್ ಜೊತೆ ನಾನು ಕೆಲಸ ಮಾಡಿದ್ದೆ. ಅಲ್ಲಿ ಅವರು ನನ್ನ ಕೆಲಸ ಗುರುತಿಸಿ ಮತ್ತೆ ನನಗೆ ಈ ಪ್ರಾಜೆಕ್ಟ್ ಕೊಟ್ಟರು. ಆಮೇಲೆ ಸಚಿನ್ ಸರ್ ಎಂಟ್ರಿ ಆದರು. ಭಾಳ ಖುಷಿ ಇದೆ ಸರ್. ಸಚಿನ್ ಸರ್ನಂತೂ ನೀವು ಇದರಲ್ಲಿ ಭಾಳ ಖುಷಿ ಪಡ್ತೀರಾ. ಒಂದು ಕಮಲ್ ಅನ್ನೋ ಒಂದು ಪಾತ್ರದಲ್ಲಿ ಭಾಳ ಖುಷಿ ಆಗುತ್ತೆ ಸರ್. ಜಾವಾ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಆಗಸ್ಟ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ತುಂಬ ದೊಡ್ಡ ದೊಡ್ಡ ತಾರಾಮಣ ಇದೆ, ಹೇಳ್ತೀನಿ ಸದ್ಯದಲ್ಲೇ. ಕಮಲ್ ಶ್ರೀದೇವಿ ಆಗಿರೋದ್ರಿಂದ ಸದ್ಯಕ್ಕೆ ಇದನ್ನು ಮುಗಿಸೋಣ. ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬರ್ತಿರೋದ್ರಿಂದ ಎಲ್ಲರ ಡೇಟ್ಗಳು ಪ್ರಾಬ್ಲಮ್ಸ್ಗಳಿದೆ. ಎಲ್ಲರೂ ಆಗಸ್ಟಿಂದ ಸಿಗ್ತಿದ್ದಾರೆ. ಆಗಸ್ಟ್ ಫಸ್ಟ್ ವೀಕ್ ಆರ್ ಲಾಸ್ಟ್ ವೀಕಲ್ಲಿ ಒಂದು ಶೆಡ್ಯೂಲ್ ಮುಗಿಸ್ತೀವಿ.